ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ವಿಷ್ಣು ಸಮಾಧಿ ಇದ್ದ ಅಭಿಮಾನ್ ಸ್ಟುಡಿಯೋ ಈಗ ಸರ್ಕಾರದ ಸ್ವತ್ತಾಗಿದೆ. ಸ್ಟುಡಿಯೋ ಜಾಗ ಅರಣ್ಯ ಭೂಮಿ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡಿದೆ. ಬಾಲಣ್ಣ ಕುಟುಂಬದಿಂದ ಈಗ ಮತ್ತೆ ಆ ಜಾಗವನ್ನು ಸರ್ಕಾರ ಮುಟ್ಟುಗೋಲು ಹಾಕೊಂಡಿದೆ. ಸ್ಟುಡಿಯೋಗೆ ಅಂತ ಹೇಳಿ ಜಾಗ ಕೊಟ್ಟಿದ್ದು, ಆದರೆ ಸ್ಟುಡಿಯೋ ಅಭಿವೃದ್ಧಿ ಮಾಡದ ಹಿನ್ನೆಲೆಯಲ್ಲಿ ಈ 20 ಎಕರೆ ಜಾಗವನ್ನ ಮತ್ತೆ ಸರ್ಕಾರ ವಶಪಡಿಸಿಕೊಂಡಿದೆ. ಇದನ್ನ ಅರಣ್ಯ ಭೂಮಿ ಅಂತ ಹೇಳಿ ಆದೇಶ ಹೊರಡಿಸಿದ್ದಾರೆ ಡಿಸಿ. ಹೀಗಾಗಿ ಸರ್ಕಾರ ಮತ್ತೆ ವಶಕ್ಕೆ ಪಡೆದಿದೆ. ಕಳೆದ ಕೆಲವು ದಿನಗಳ ಹಿಂದೆ ಅಲ್ಲಿದ್ದಂತಹ ವಿಷ್ಣುವರ್ಧನ್ರ ಸ್ಮಾರಕವನ್ನ ನೆಲಸಮಗೊಳಿಸಲಾಗಿತ್ತು. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್. ವಿಷ್ಣುವರ್ಧನ್ರ ಸ್ಮಾರಕ ನೆಲಸಮಗೊಂಡ ನಂತರದಲ್ಲಿ ಸಾಕಷ್ಟು ಆಕ್ರೋಶ, ಅಸಮಾಧಾನ, ಬೇಸರಗಳು ವ್ಯಕ್ತ ಆಗ್ತಿತ್ತು. ಜಾಗಕ್ಕೆ ಸಂಬಂಧಪಟ್ಟ ಹಾಗೆಯೂ ಸಾಕಷ್ಟು ಚರ್ಚೆ ಆಯಿತು. ಫೈನಲಿ ಈಗ ಅದು ಸಂಪೂರ್ಣ ಸರ್ಕಾರದ ಸ್ವತ್ತಾಗಿದೆಯಾ? ಖಂಡಿತ ವಿಜಯ್, ಯಾಕಂದ್ರೆ ಈಗ ವಿಷ್ಣು ಸ್ಮಾರಕದ ವಿಚಾರ ಈಗ ಮತ್ತೊಂದು ಮಜಲನ್ನ ಪಡೆದುಕೊಂಡಿದೆ. ಯಾಕಂದ್ರೆ ಇಲ್ಲಿ ತನಕ ಒಂದು ಹೋರಾಟಗಾರರು ಅಭಿಮಾನದಲ್ಲಿ ವಿಷ್ಣು ಸ್ಮಾರಕವನ್ನ ಮಾಡಬೇಕು ಅಂತ ದೊಡ್ಡ ಮಟ್ಟದ ಒಂದು ಆಕ್ರೋಶವನ್ನ, ಹೋರಾಟವನ್ನ ಮುಂದುವರಿಸಿದ್ರು. ಈಗ ಸರ್ಕಾರ ಜಾಗವನ್ನ ಅರಣ್ಯ ಇಲಾಖೆ ವಶಪಡಿಸ ಮುಟ್ಟುಗೋಲು ಹಾಕೊಳ್ಳೋಕೆ ಮುಂದಾಗಿದೆ. ಯಾಕಂದ್ರೆ 1969 ಸಂದರ್ಭದಲ್ಲಿ ಬಾಲಕೃಷ್ಣ ಅವರಿಗೆ ಈ ಜಮೀನನ್ನ ನೀಡುವಂತ ಸಂದರ್ಭದಲ್ಲಿ ಒಂದಷ್ಟು ಷರತ್ತುಗಳನ್ನ ಹಾಕಿರುತ್ತೆ. ಇದನ್ನ ಉಲ್ಲಂಘನೆ ಮಾಡಿದ್ರೆ ಮತ್ತೆ ಸರ್ಕಾರ ಈ ಜಾಗವನ್ನು ಮುಟ್ಟುಗೋಲು ಹಾಕಿಕೊಳ್ಳುತ್ತೆ ಅನ್ನೋ ಒಂದು ವಿಚಾರವನ್ನು ತಿಳಿಸಿರುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಬಾಲಕೃಷ್ಣ ಅವರ ಮಕ್ಕಳು ಸ್ಟುಡಿಯೋವನ್ನು ಮಾಡೋದಕ್ಕೆ ಮುಂದಾಗಲ್ಲ. ಆ ನಂತರದಲ್ಲಿ ಆ ಜಾಗದಲ್ಲಿರುವಂತಹ ಒಂದು 10 ಎಕರೆ ಜಾಗವನ್ನ ಮಾರಾಟ ಮಾಡ್ಕೊಂಡಿರ್ತಾರೆ. ಆ ನಂತರದಲ್ಲಿ ಕೂಡ ಸ್ಟುಡಿಯೋನ ನಿರ್ಮಾಣ ಮಾಡಿರಲಿಲ್ಲ. 2ನೇ ಬಾರಿ ಅವರು 10 ಎಕರೆ ಜಾಗವನ್ನು ಮಾರಾಟ ಮಾಡಿದಂತ ಸಂದರ್ಭದಲ್ಲಿ ಆ ಬಂದಂತ ದುಡ್ಡಿನಲ್ಲಿ ಸ್ಟುಡಿಯೋ ನಿರ್ಮಾಣಕ್ಕೆ ಒಂದಷ್ಟು ಸಹಕಾರ ಆಗುವಂತ ಎಲ್ಲ ಕೆಲಸವನ್ನು ಮಾಡಬೇಕು ಅಂತ ಸರ್ಕಾರ ತಿಳಿಸಿರುತ್ತೆ. ಆದಾಗ್ಯೂ ಕೂಡ ಅವರು ಕೂಡ ಯಾವುದೇ ರೀತಿಯ ಒಂದು ಮುಂದಾಲೋಚನೆ ಮಾಡಿಕೊಂಡು ಯಾವುದೇ ರೀತಿಯ ಸ್ಟುಡಿಯೋ ನಿರ್ಮಾಣಕ್ಕೆ ಮುಂದಾಗುವುದಿಲ್ಲ. ಸೊ ಇದೆಲ್ಲರ ಉಲ್ಲಂಘನೆ ವಿಚಾರದಿಂದ ಈಗ ರಾಜ್ಯ ಸರ್ಕಾರ ಮತ್ತೆ ಅರಣ್ಯ ಇಲಾಖೆ ಈ ಜಾಗವನ್ನ ಮುಟ್ಟುಗೋಲು ಹಾಕೋದಕ್ಕೆ ಮುಂದಾಗಿದೆ. ವಿಜಯ್, ಲೋಕೇಶ್, ಈಗ ವಿಷ್ಣುದಾದ ಅಭಿಮಾನಿಗಳ ಮಾತು, ಒಂದು ವೇಳೆ ಅವತ್ತು ಆ ಸ್ಮಾರಕ ನೆಲಸಮ ಆಗದೆ ಹೋಗಿದ್ದಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ವೇನೋ ಅನ್ನೋದು. ಖಂಡಿತ ವಿಜಯ್, ಯಾಕಂದ್ರೆ ಈ ಒಂದು ವಿಚಾರ ವಿಷ್ಣು ಸ್ಮಾರಕದ ವಿಚಾರ ಯಾವಾಗ ಆ ಜಾಗವನ್ನ ಒಡೆದು ಸ್ಮಾರಕವನ್ನ ಬೀಳಿಸ್ತಾರೆ, ಅಲ್ಲಿಂದ ಒಂದು ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗುತ್ತೆ ವಿಷ್ಣು ಅವರ ಅಭಿಮಾನಿಗಳ ಕಡೆಯಿಂದ. ಆ ನಂತರದಲ್ಲಿ ರಾಜ್ಯ ಸರ್ಕಾರ ಕೂಡ, ಅರಣ್ಯ ಇಲಾಖೆ ಕೂಡ ಈ ವಿಚಾರವನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ. ಆ ನಂತರದಲ್ಲಿ ಈಗ IFS ಅಧಿಕಾರಿಯೊಬ್ಬರು ಈ ಒಂದು ವಿಚಾರವನ್ನ, ಸ್ಥಳದ ಮಾಹಿತಿಯನ್ನ ಪಡ್ಕೊಂಡಂತ ಸಂದರ್ಭದಲ್ಲಿ ಈ ಉಲ್ಲಂಘನೆ ವಿಚಾರಗಳು, ಸಾಕಷ್ಟು ವಿಚಾರಗಳು ಹೊರಗಡೆ ಬರುತ್ತೆ. ಯಾಕಂದ್ರೆ ಅವರು ಮಾರಾಟ ಮಾಡಿದ ನಂತರದಲ್ಲಾಗ್ಲಿ, ಅದರ ಜೊತೆಗೆ ಸ್ಟುಡಿಯೋನ ನಿರ್ಮಾಣ ಮಾಡುವುದಾಗಿ ಒಪ್ಪಿಕೊಂಡು ಯಾವುದೇ ರೀತಿಯ ಒಂದು ಕೆಲಸಗಳನ್ನ ಇವರು ಮಾಡದೇ ಇರುವಂತ ವಿಚಾರ ಒಂದು ರೀತಿ ಕೋಪವನ್ನು ತರಿಸಿತು. ಈ ಎಲ್ಲ ಕಾರಣದಿಂದಾಗಿ ಆ ಜಾಗವನ್ನ ಮತ್ತೆ ಮುಟ್ಟುಗೋಲು ಹಾಕೊಂಡು ತುರಹಳ್ಳಿ ಫಾರೆಸ್ಟ್ ಅದರ ಅಡಿಯಲ್ಲಿ ಜಾಗವನ್ನ ವಾಪಸ್ ತೆಗೆದುಕೊಳ್ತಿದ್ದಾರೆ. ವಿಜಯ್, ಥ್ಯಾಂಕ್ ಯು ಲೋಕೇಶ್. ಬಹಳ ದೊಡ್ಡ ವಿವಾದ ಆಗಿತ್ತು, ಅಭಿಮಾನಿಗಳ ಮನಸ್ಸಿಗೆ ಆಘಾತ ಆಗಿತ್ತು, ಬಹಳ ನೋವಾಗಿತ್ತು. ಇದರ ವಿರುದ್ಧ ವಿಷ್ಣುದಾದ ಅಭಿಮಾನಿಗಳು ದೊಡ್ಡ ಮಟ್ಟದ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅಭಿಮಾನ್ ಸ್ಟುಡಿಯೋ ಜಾಗದಲ್ಲಿದ್ದಂತಹ ವಿಷ್ಣುವರ್ಧನ್ರ ಸ್ಮಾರಕವನ್ನು ಇದ್ದಕ್ಕಿದ್ದ ಹಾಗೆ ನೆಲಸಮ ಮಾಡಲಾಗಿತ್ತು. ಇದು ತೀವ್ರವಾದಂತಹ ಟೀಕೆ ಮತ್ತು ಆಕ್ರೋಶಗಳನ್ನು ಎದುರಿಸಿತ್ತು. ಆದರೆ ಈ ಜಾಗವನ್ನು ಬಾಲಣ್ಣ ಕುಟುಂಬಕ್ಕೆ ಕೊಟ್ಟಿದ್ದು ಅಲ್ಲಿ ಸ್ಟುಡಿಯೋವನ್ನು ನಿರ್ಮಿಸಬೇಕು ಅನ್ನೋ ಕಾರಣಕ್ಕಾಗಿ. ಕೊಡೋ ಸಂದರ್ಭದಲ್ಲಿ ಅದೇ ರೀತಿಯಾದಂಥ ಕರಾರು ಕೂಡ ಇತ್ತು, ಅದೇ ರೀತಿಯಾದಂಥ ಷರತ್ತು ಕೂಡ ಇತ್ತು. ಆದರೆ ಅದು ಯಾವುದನ್ನು ಕೂಡ ಇದುವರೆಗೂ ಕೂಡ ಆ ಕುಟುಂಬ ಮಾಡಿಲ್ಲ. ಹೀಗಾಗಿ ಇಷ್ಟು ವರ್ಷ ಆದರೂ ಕೂಡ ಅದರ ಬಹುತೇಕ ಪಾಲನ್ನ ಬಾಲಣ್ಣ ಕುಟುಂಬಸ್ಥರು ಮಾರಾಟ ಮಾಡಿಕೊಂಡಿದ್ದಾರೆ. ಉಳಿದ ಜಾಗದಲ್ಲಾದರೂ ಸ್ಟುಡಿಯೋ ಅಭಿವೃದ್ಧಿ ಆಗಿದೆಯಾ ಅಂದರೆ ಇದುವರೆಗೂ ಕೂಡ ಏನೇನೂ ಆಗಿಲ್ಲ. ಸೊ ಸರ್ಕಾರ ಈ ಜಾಗ ನೀಡುವಾಗ ಹೇಳಿದ್ದೇನು, ಇದರಲ್ಲಿ ಸ್ಟುಡಿಯೋ ಅಭಿವೃದ್ಧಿ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಅದನ್ನು ಮತ್ತೆ ಸರ್ಕಾರ ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ಎಲ್ಲ ಅವಕಾಶ, ಅಧಿಕಾರ ಇರುತ್ತೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಲಾಗಿತ್ತು. ಈಗಾಗಿರುವಂಥ ಬೆಳವಣಿಗೆಗಳೇನಾಯಿತು, ವಿಷ್ಣುವರ್ಧನ್ರ ಸ್ಮಾರಕವನ್ನು ಅಲ್ಲಿ ನೆಲಸಮ ಮಾಡಿದ ನಂತರ ಈ ಬಗ್ಗೆ ಆಕ್ರೋಶ ಭುಗಿಲೆದ್ದಿತ್ತು. ಆಗ ಇದೆಲ್ಲ ವಿಚಾರಗಳು ಒಂದೊಂದಾಗಿ ಹೊರಗೆ ಬರೋದಕ್ಕೆ ಶುರುವಾಯಿತು. ಸ್ಟುಡಿಯೋ ಅಭಿವೃದ್ಧಿ ಮಾಡೋದಕ್ಕೆ ಅಂತ ಹೇಳಿ ಸರ್ಕಾರದಿಂದ 20 ಎಕರೆ ಜಾಗ ಕೊಟ್ಟಿದ್ದು, ಆದರೆ ಎಷ್ಟು ವರ್ಷಗಳು ಕಳೀತಾ ಬಂತು, ಇದುವರೆಗೂ ಆ ಜಾಗದಲ್ಲಿ ಏನು ಸ್ಟುಡಿಯೋ ಅನ್ನೋದು ಆಗಲೇ ಇಲ್ಲ. ಖಾಸಗಿ ಜಾಗ ಅನ್ನೋ ರೀತಿಯೇ ಇಷ್ಟು ವರ್ಷ ನೋಡ್ಕೊಂಡು ಬಂದರು. ಆ ಕಾರಣಕ್ಕಾಗಿ ಈಗ ಅರಣ್ಯ ಪ್ರದೇಶ ಅಂತ ಘೋಷಣೆ ಮಾಡಿ ಸರ್ಕಾರ ಮುಟ್ಟುಗೋಲು ಹಾಕ್ಕೊಂಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.